ఎంతమంది ప్రార్థనతో సిద్ధపాటు కలిగి వచ్చినారు? ప్రార్థన చేయడము ద్వారా తప్పక దేవుడు విడుదల కలిగిస్తాడు. దేవుని బిడ్డ, తప్పక పరిస్థితులు నిమ్మళమవుతాయి. గాలిని సముద్రాన్ని గదిరించిన దేవుడు నీకు అడ్డుగున్న అడ్డుగోడలు తొలగించలేడా? హల్లెలూయా. గట్టిగా చెప్పలు కూడా మైపరుచుకుంటా. హల్లెలూయా. ఈ ఉదయకాలంలో దేవుడు నాతో, పరిశుద్ధాత్మ దేవుడు ఒక ఆలోచన ఇచ్చాడు. మరి ఇక్కడున్న వారు అందరూ ఏ విధంగా ఉన్నారని గురించి మరి దేవుడు తన మాటలతో మాట్లాడినప్పుడు మనం తప్పక సరి చేసుకోవాలి. ఆమేన్. హల్లెలూయా. ఇక్కడ ఏముందంటే, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ಹೇಗಿದ್ದೀರಂತೆ? ನಂಬಿಕೆ ಇಲ್ಲ, ಇಲ್ಲಿದ್ದರೂ ಯಾವುದೋ ಮನಸ್ಸಿಲಿಲ್ಲ, ಎಲ್ಲೋ ತಿರುಗಾಡ್ತಾ ಐತೆ. ಪ್ರಿಯ ದೇವರ ಮಕ್ಕಳೇ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಒಂದು ಸಾರಿ ಯೇಸು ಸ್ವಾಮಿ ಸತ್ತು ಎದ್ದು ಮರಿಯಾಗೆ ಕೆಲವು ಮಂದಿ ಶಿಷ್ಯರಿಗೆ ಎಲ್ಲರಿಗೆ ಕಾಣಿಸಿಕೊಂಡ್ರು ಕೂಡ ಅವರು ಬಂದು ಶಿಷ್ಯರಿಗೆ ಹೇಳ್ತಾ ಇದ್ರು. ಯಾರು ಪ್ರತಿನಿತ್ಯವೂ ಯೇಸು ಸ್ವಾಮಿ ಒಟ್ಟಿಗೆ ನಡೆಯುತ್ತಾ ಇದ್ದರೋ ಅವರೇ ನಂಬಿಕೆ ಕಳೆದುಕೊಂಡಿದ್ರು. ಯಾವಾಗ ಆತನು ಅವ್ರಿಗೆ ಸ್ವಲ್ಪ ಜನಕ್ಕೆ ಕಾಣಿಸ್ಕೊಳ್ತಾನೋ ಅವರೆಲ್ಲ ಬಂದು ಶಿಷ್ಯರಿಗೆ ಹೇಳ್ತಿದ್ರು. ಏನಂತ? ಇಗೋ ಸ್ವಾಮಿಯಲ್ಲಿ ಕಂಡ್ರು, ನನಗೆ ಆತನು ಸತ್ತು ಎದ್ದಿದ್ದಾನೆ, ನನ್ನ ಹತ್ರ ಮಾತಾಡಿದ್ರು, ನನಗೆ ಕಾಣಿಸಿದ್ರು, ಈಗ ಅಂದರು ಅಂತ ಹೇಳುವಾಗ ಎಲ್ಲ ಭ್ರಮೆ, ನಿನಗೆ ಸುಳ್ಳು. ಮರಿಯ ಬಂದರು, ಈಗ ದೇವದೂತ ಹೇಳಿದ್ರು ನಾನು ಗಲಲಿಗೆ ಹೋಗ್ತೀನಂತ ಯೇಸು ಸ್ವಾಮಿ ಅಂದರು. ಯಮ್ಮಹೋ ಅಂತ ಊರಿಗೆ ಹೋಗ್ತಾ ಇದ್ದಾರೆ, ಆತ ಜೀವಂತವಾಗಿದ್ದಾನೆ. ಬದುಕಿದ್ದಾಗ ಹೇಳ್ದ ಆತನು, ಸಜೀವನಾಗಿದ್ದಾಗ ಹೇಳ್ದ ಆತನು ಸತ್ತು 3ನೇ ದಿನ ಎದ್ದೇಳ್ತೀನಂತ ಎದ್ದಿದ್ದಾನೆ. ಎದ್ದಿರುವ ಆತನನ್ನು ಜೀವಂತನನ್ನು ಸಮಾಧಿಯಲ್ಲಿ ಹುಡುಕುವುದೇನು? ಹೋಗ್ರಿ, ಆತ ನಿಮಗೆ ಕಾಣಿಸ್ಕೊಳ್ತಾನೆ, ಹೋಗಿ ಶಿಷ್ಯರಿಗೆ ಹೇಳು ಅಂದಾಗ ಮರಿಯ ಓಡೋಗ್ಬಿಟ್ಲು. ಅಷ್ಟರೊಳಗೆ ಯೇಸು ಸ್ವಾಮಿ ಕೂಡ ಮರಿಯ ಕಾಣಿಸಿದ. ಅಳ್ತಾ ಇದ್ಲು, ಅಯ್ಯೋ ನನ್ನ ಸ್ವಾಮಿಯನ್ನು ಯಾರು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ವೇಳೆ ನನ್ನ ಹತ್ರ ನನ್ನ ಮನೆಯಲ್ಲೇ ಇಟ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲ, ಬರೀ ಬಟ್ಟೆಗಳೊಂದಿದ್ದಾವೆ, ಬಿಳೆ ವಸ್ತ್ರಗಳಿದ್ದಾವೆ, ಆತನಿಲ್ಲ ಅಂತ ಅಂಗಲಾರ್ಚಿ ಅಳುತ್ತಾ ಇರುವುದನ್ನು ಕಂಡು ಯೇಸು ಸ್ವಾಮಿಯಲ್ಲಿ ಪ್ರತ್ಯಕ್ಷನಾದನು. ಮರಿಯಾ ಅಂದನು. ಆ ಒಂದು ವಾಯ್ಸಿನಲ್ಲಿ, ಸ್ವರದಲ್ಲೇ, ಬೋಧಕನೇ, ರಬೋನಿ, ಇದು ನಿನ್ನ ಸ್ವರ. ಪ್ರತಿನಿತ್ಯವೂ ನಾನು ನಿನ್ನ ಸಂಗಡ ಇರುವಾಗ ನಿನ್ನ ಸ್ವರವನ್ನು ನಾನು ಕೇಳಿದ್ದರಿಂದ ನೀನು ಮರಿಯಾ ಅಂದ ತಕ್ಷಣವೇ ಆಕೆಗೆ ಜೀವ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಿಯ ಹೋಗಿ ಶಿಷ್ಯರ ಹತ್ರ ಹೇಳಿದ್ರೆ ಅವ್ರು ನಂಬಲಿಲ್ಲ. ಇಬ್ಬರು ಶಿಷ್ಯರು ಬಂದರು, ಅವ್ರು ಹೇಳಿದ್ರು, ಇದ್ದವ್ರಿಗೆ ನಂಬಲಿಲ್ಲ. ಅನೇಕರು ಕೂಡ ಹೇಳಿದ್ರು, ನಂಬಲಿಲ್ಲ. ಅರೆ ಸಮಾಧಿ ಒಂದೇ, ಅವರು ಓಡಿ ಬಂದರು, ಸಮಾಧಿ ಒಳಗೆ ನೋಡಿದ್ರು, ಬಟ್ಟೆ ಒಂದು ಇದ್ದಾವೆ, ಇಲ್ಲ ಅಂದ್ಕೊಂಡ್ರು. ಅವ್ರ ಆಲೋಚನೆ, ಯಾರೋ ಇವರೇ ಸೈನಿಕರನ್ನ ಹೊತ್ಕೊಂಡೋಗ್ಬಿಟ್ಟಿರ್ತಾರೆ ಅಷ್ಟೇ ಅಂತ. ಅಷ್ಟು ಜಲ್ದಿ ಆತನ ಮಾತು ಮರೆತು ಹೋದರು. ಒಂದು ಸಾರಿ ಎಲ್ಲರೂ ಕೂಡಿಕೊಂಡು ಬಾಗಿಲು ಒಳಗಿರುವಾಗ ಯೇಸು ಸ್ವಾಮಿ ಹಾಕಿದ ಬಾಗಿಲು ಹಾಗೇ ಇದೆ, ಒಳಗಡೆ ಪ್ರತ್ಯಕ್ಷನಾದ. ಆಗಿ 11 ಮಂದಿ ಜನರ ಶಿಷ್ಯರನ್ನು ಅವರ ಕಾಠಿಣ್ಯತ, ಅವರ ಮೊಂಡಿ, ಅವರಲ್ಲಿರುವ ಗರ್ವವು, ಪ್ರಿಯರೇ, ಪವಿತ್ರಾತ್ಮನಿ ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಮೊಂಡಿತನ ಇದೆ, ನಿನ್ನಲ್ಲಿ ಕಠಿಣತನ, ತೆಗೆದುಕೊಳ್ಳುತ್ತಾ ಇಲ್ಲ, ಬದಲಾಗುತ್ತಾ ಇಲ್ಲ, ನಿನ್ನ ಮನಸ್ಸು ಬದಲಾಗಲಿಕ್ಕೆ ಬಿಡುತ್ತಾ ಇಲ್ಲ, ಇದ್ದ ಹಾಗೆ ಇದ್ದಿ, ನಿನ್ನಲ್ಲಿ ಬದಲಾವಣೆ ಕಾಣ್ತಿಲ್ಲ. ಕಾಠಿಣ್ಯ, ಹೃದಯದಲ್ಲಿ ಕಾಠಿಣ್ಯ, ಮನಸ್ಸಿನಲ್ಲಿ ಕಾಠಿಣ್ಯ, ಮೊಂಡಿತನ, ಗರ್ವವು. ಏನು ಇವ್ರು ಹೇಳಿದ್ದೆ ಕೇಳ್ಬೇಕು. ಇನ್ನು ದೇವ್ರು ನನ್ನ ಹತ್ರ ಕೂಡ ಮಾತಾಡ್ತಾನೆ. ಅರೆ ನಿನ್ನ ಹತ್ರ ಮಾತಾಡಿದ್ರು ಕೂಡ ಹೃದಯದಲ್ಲಿ ಕಾಠಿಣ್ಯತೆ ಐತಲ್ಲ, ಕೇಳುತ್ತಾ ಇಲ್ಲವಲ್ಲ,
ಪರಿಶುದ್ಧಾತ್ಮ ದೇವರು ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸಲಿದ ಅಸಾಧ್ಯ. ನಿನ್ನಲ್ಲಿ ದೇವರಿಗೆ ಇಷ್ಟವಲ್ಲದು ಕಾಠಿಣ್ಯತ, ಮೊಂಡಿ, ಎದುರು, ಅವಿಧೇಯತ ದೇವರಿಗೆ ಇಷ್ಟ ಇಲ್ಲ. ಮತ್ತು ಸುಳ್ಳು ಹೇಳೋದು ಕೂಡ ದೇವ್ರಿಗೆ ಅಸಹ್ಯ. ಇವು ನಿಮ್ಮಲ್ಲಿ ನೀನು ಚೆಕ್ ಮಾಡಿಕೊಂಡಾಗ, ನೀನು ಪರಿಶೀಲನೆ ನಿನ್ನ ದೇಹದಲ್ಲಿ ಮಾಡಿಕೊಂಡಾಗ ಇದು ನಿನ್ನ ಒಂದು ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ. ನಿನ್ನ ಒಂದು ಜಯಭರಿತವಾದ ಜೀವಿತಕ್ಕೆ ಇವುಗಳು ಅಡ್ಡಿಯಾಗಿದೆ. ದೇವರು ಕೂಡ ಆಶೀರ್ವಾದದಲ್ಲಿ ಇಷ್ಟೇ ಹಿಟ್ಟನ್ನು ಬರಗಾಲದವರೆಗೂ ಪೋಷಿಸಿದಂಥ ದೇವರು. ಯಾವ ಕ್ಷಣದಲ್ಲಿ ಯಾವ ರೀತಿಯಲ್ಲಿ ಸಮೃದ್ಧಿ ಆಗುತ್ತದೋ ಗೊತ್ತಿಲ್ಲ. ಅದೆಲ್ಲವುದಕ್ಕೂ ಅಡ್ಡಿ ನಿನ್ನ ಮೊಂಡಿತನ, ನಿನ್ನ ಕಾಠಿಣ್ಯ, ದೇವರ ಮಾತು ಕೇಳದೆ ಹೋಗುವುದು, ನಿನ್ನನ್ನು ನೀನೇ ಕಟ್ಟಿ ಹಾಕಿಕೊಂಡು ನಿನ್ನ ಆಲೋಚನೆಯಂತೆ ನಡೆದುಕೊಳ್ಳುವುದು. ನಂಬಿಕೆ ಅನ್ನುವುದು, ಒಂದು ಸಾರಿ ಯೇಸು ಸ್ವಾಮಿ ಬೇತಾನಕ್ಕೆ ಹೋಗುವಾಗ ಅಂಜೂರದ ಮರ ನೋಡಿದ್ನಂತೆ. ಅಂಜೂರದ ಮರ ನೋಡಿದ್ರೆ ಆ ಮರ ಏನಿತ್ತಂದರೆ ಅಚ್ಚಿಗಿತ್ತಂತೆ. ಹೇಳ್ರಿ, ಹಸಿರಾಗಿತ್ತು, ತುಂಬ ಹಸಿರಿದೆ, ಸಖತ್ತಿದೆ. ನೋಡಲಿಕ್ಕೇನು ಆರ್ಟಿಫಿಷಿಯಲ್ ಆಗಿ ಇವಾಗ ನಾವು ಮನೆಯೊಳಗೆ ಸರಿ ಓಕೆ ಈ ಥರದೊಂದು ಗಿಡಗಳೆಲ್ಲ ಮನೆಗೆ ಹಾಕ್ಕೊಂಡಿರ್ತೀವಿ ನೋಡಿಯಾ. ಇವಾಗ ಕ್ರಿಸ್ಮಸ್ ಪ್ರಾರಂಭದಲ್ಲಿ ಒಂದು ಬಳ್ಳಿ ಥರ ಇಲ್ಲಿನೂ ಇತ್ತು, ಪಾಸ್ಟರ್ ರಾಸು ತರ್ತಿದ್ರು, ಇರ್ಬೋದು. ಆ ಬಳ್ಳಿ ಥರ, ಎಲೆ ಬಳ್ಳಿ ಥರ, ಹೂವು ಎಲ್ಲರ ಥರವಾದ ಹೂವು, ಗುಲಾಬಿ ಹೂವು ಇರ್ಬೋದು, ಈವೆನ್ ಯಾವುದೇ ಥರವಾಗಿರಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅನ್ಕೋ. ಅದು ಹೇಗಿರುತ್ತೆ? ಅದು ಯಾವಾಗಲೂ ಇರುತ್ತೆ, ಅದು ಯಾವಾಗಲೂ ಹೂವು ಇರ್ತದೆ, ಬಟ್ ಅದರಲ್ಲಿ ಜೀವ ಇಲ್ಲ. ಅದು ನೋಡಲಿಕ್ಕೆ ಆರ್ಟಿಫಿಷಿಯಲ್, ಅದರಲ್ಲಿ ಜೀವ ಇಲ್ಲ. ಜೀವಂತವಾದ ಹೂವು ಅಂದರೆ ಗಿಡದೊಳಗೆ ಕಿತ್ಕೊಂಡ್ಬಂದಿದ್ದು, ಅದು ಫ್ರೆಶ್ ಬೇರೆ, ಇದು ಬೇರೆ. ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾನೆ, ಆರ್ಟಿಫಿಷಿಯಲ್ ಆಗಿ ಈ ಒಂದು ಮರವು ಹಚ್ಚ ಹಸಿರಾಗಿದೆ, ಬಟ್ ಅದರಲ್ಲಿ ಕಾಯಿಗಳು ಫಲಗಳು ಇಲ್ಲ. ಹೀಗೆ ನೀನು ಜೀವಿಸ್ತಾ ಇದ್ದಿ. ಎಷ್ಟರವರೆಗೆ ಹೀಗೆ ಜೀವಿಸ್ತಾ ಇದ್ದಿ? ದೇವರ ಮಕ್ಕಳೇ, ಇಂದು ನಿನ್ನ ಜೀವಿತ ಬದಲಾಗಲಿ. ಅಡ್ಡಿಯಾಗಿರುವುದಲ್ಲೂ ತೆಗೆದು ಹಾಕು. ಹಚ್ಚಾಗಿದೆ, ಫಲ ಇಲ್ಲ. ಯಾಕೆ? ಅಂಜೂರದ ಗಿಡ ಅದು ಕಾಲದ ಸಮಯವಲ್ಲ ಅಂತೆ, ಅದು ಹಣ್ಣು ಬಿಡುವ ಸಮಯ ಅಲ್ಲ. ಆದರೂ ಹೋಗಿ ಯೇಸು ಸ್ವಾಮಿ ಬಿಡುತ್ತಾ ಇದ್ದಾನೆ. ಅಂಜೂರ ಒಂದು ಮರದ ಲಕ್ಷಣ ಏನಂದರೆ, ಅಕಾಲ ಫಲದಲ್ಲಿ ಕೂಡ, ಅಂದರೆ ಅಕಾಲ ಒಂದು ಫಲ ಹೋದ್ರೂ ಕೂಡ ಎಲ್ಲ ಒಂದು ಎರಡು ಕಾಯಿಗಳು ಇದ್ದೇ ಇರ್ತಾವಂತೆ, ಕಂಪಲ್ಸರಿ ಅದರಲ್ಲಿ ಇರ್ತಾವಂತೆ. ಅದರ ಲಕ್ಷಣ ಬಿಡಬೇಕಾ ಫಲ. ಬಿಡುವ ಸಮಯದಲ್ಲಿ ಅದು ಬಿಡುತ್ತಾ ಇಲ್ಲ. ಅವಾಗ ಯೇಸು ಸ್ವಾಮಿ ಸಿಟ್ಟು ಬಂತು. ಅರೆ, ಎಷ್ಟರವರೆಗೆ ನಾನು ನಿನ್ನ ಸಹಿಸ್ಕೊಳ್ಳಿ? ಎಷ್ಟರವರೆಗೂ ನೀನು ಮೊಂಡಿತನ, ಕಾಠಿಣ್ಯತ, ಗರ್ವ, ಎದುರು, ಮೊಂಡಿ ಏನು ನೋಡಿ ಹೆಚ್ಚಿಸ್ಕೊಳ್ತಾ ಇದ್ದಿ? ಯಾವುದು? ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಐಶ್ವರ್ಯದಲ್ಲಿ ನೀನು ಹೆಚ್ಚಿಸ್ಕೊಳ್ಳೋದಾದರೆ ಐಶ್ವರ್ಯವು ಗತಿಸಿ ಹೋಗ್ಬಿಡ್ತದಂತೆ. ಏನಾಗ್ಬಿಡ್ತದೆ? ಐಶ್ವರ್ಯ, ನಾನು ಐಶ್ವರ್ಯವಂತನು, ನನಗೇನು ಕಡಿಮೆ ಇಲ್ಲ ಅಂತ ನೀನು ಅಂದುಕೊಳ್ಳೋದಾದರೆ, ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಹೀನ ಸ್ಥಿತಿಯುಳ್ಳವನು ಉತ್ತಮ ಸ್ಥಿತಿಗೆ ಬಂದರೆ ಉಲ್ಲಾಸ ಪಡಲಿ, ಸಂತೋಷ ಪಡಲಿ. ಆದರೆ ಐಶ್ವರ್ಯವಂತನು, ಉತ್ತಮವಂತನು ಹೀನ ಸ್ಥಿತಿಗೆ ಬಂದನೆಂದರು ಅವನು ಕೂಡ ಉಲ್ಲಾಸ ಪಡಬೇಕು. ಅಂದರೆ ಕಡಿಮೆ ಆಗ್ತಾ ಇದೆ ಅಂದರೆ ಇದ್ದಿದ್ರಲ್ಲೇ ನೀನು ತೃಪ್ತಿಯಾಗಿರಬೇಕು, ಸಂತೋಷ ಪಡಬೇಕು. ಇಲ್ಲ ಅಂತ ಕೊರಗುತ್ತಾ ಮತ್ತೆ ಬೇಕು ಅಂತ ಆಸೆಯಿಂದ, ದುರಾಸೆಯಿಂದ, ಅತಿ ಸಂಪಾದನೆಗಾಗಿ ಮೋಸದ ದಾರಿ, ಕಳ್ಳತನದ ದಾರಿ, ದೇವರಿಗಿಷ್ಟವಲ್ಲದ ದಾರಿಗಳು ನೀನು ಆರಿಸ್ಕೊಂಡು ಹೋದರೆ ಆದರೂ ದೇವರು ತೃಪ್ತಿ ಪಡಲ್ಲ.
ಅಕ್ರಮದಿಂದ ಅನ್ನಾಯಿಂದ ಸಂಪಾದನೆ ಮಾಡಿಕೊಂಡು ದೇವ್ರು ಕೊಟ್ಟನಂತೇಳಿ ಬಂದು ನೀನು ಕಾಣಿಕೆ ಹಾಕಿದ್ರು ಕೂಡ ಅದು ದೇವರು ಸಹಿಸುವುದಿಲ್ಲ. ಯಾಕೆಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲು ಉದುರಿ ರೂಪದ ಸೊಗಸು ಕೆಡಿಸುವುದಷ್ಟೇ. ಇಲ್ಲಿ ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು. ಐಶ್ವರ್ಯವಂತೆ ಗತಿಸಿ ಹೋಗ್ತದಂತ. ನೀನು ಇದ್ದದ್ರಲ್ಲೇ ನಿನ್ನ ಪದವಿ, ನಿನ್ನ ವ್ಯಾಮೋಹ, ನಿನ್ನ ಅಂದ, ನಿನ್ನ ಪದವಿ, ನಿಂದೆಲ್ಲ ಐತೆ, ನನಗೇನು ನಾಕೇಮಿ ಹೋದ್ರೆ ಏನಾಗ್ತತೆ? ಅದು ಗತಿಸಿ ಹೋಗ್ತದೆ. ಅದರಿಂದ ಏನಾದರೂ ಹೆಚ್ಚಿಸಿ ದೇವರಿಗೆ ಆಯಸ ಉಂಟು ಮಾಡಿದ್ದೀಯಾ? ಯಾವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡು ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನೋ. ಅವನು ಪರಿಶುದ್ಧನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಕಷ್ಟವನ್ನು ಸಹಿಸಿಕೊಳ್ಬೇಕು. ಅಯ್ಯೋ ಅವಾಗ ಹಿಂಗಿತ್ತು ಹಿಂಗಿಲ್ಲ ಅಂತೇಳಿ ಕುಲ್ಕೊಂಡು ಬೇರೆ ಮೇಲೆ ಅಸಹ್ಯಪಟ್ಟು ಅಯ್ಯೋ ನನ್ನ ಸ್ಥಿತಿ ಹಿಂಗಿದೆ ಅಂಥೇಳಿ ಬಾಧೆ ಪಡುವುದು ದೇವರಿಗೆ ವ್ಯತಿರಿಕ. ಹೌದಾ? ಮಾಡಿದ್ದುಣ್ಣು ಮಾರೆ. ಮನುಷ್ಯ ಏನು ಬಿತ್ತಾನೆ ಅದನ್ನು ಕೊಯ್ತಾನೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ನೋಡು, ದೇವರು ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಏನಂತೆ? ಸ್ವಲ್ಪವೂ ಸಂದೇಹ ಪಡದೆ. ಸಂದೇಹ, ಅನುಮಾನ, ಅಪನಂಬಿಕೆ, ಅವಿಶ್ವಾಸ, ಡೌಟ್ ಆಗ್ತತೋ ಇಲ್ಲ, ನನಗೆ ಮೊದಲೇ ಗೊತ್ತಿತ್ತು ಇದಾಗಲ್ಲ ಅಂತ. ಈ ಥರ ಜನರು ಭಾಳ ಅದಾರ ಇಲ್ಲಿ. ಅದಕ್ಕೆ ಅವರು ದೇವರಿಂದ ಏನು ಹೊಂದ್ಕೊಳ್ತಾ ಇಲ್ಲ. చెప్తారంతే వినాలా. ఏం పోవాలా, ఏముండాలా, 2 రోజులు అంతే ಪಟಾಕಿ ಸುರ್ರ್ ಅಂತೇಳಿ ಆಮೇಲೆ ಏನಾಗ್ತತೆ? ಟುಸ್ಪಾನುಗಳು ಭಾಳ ಇದ್ದಾರೆ. ಈ 1 ವಾರ 2 ವಾರ ಕಷ್ಟ ಬಿದ್ದರೆ ದೇವ್ರ ಹತ್ರ ಕೇಳ್ಕೊಳ್ಳೋದು, ಪ್ರೇಯರ್ ಮಾಡೋದು, ಅಳೋದು, ತಗ್ಗಿಸ್ಕೊಂಡು ಇರೋದು, ಅಯ್ಯೋ ಅಂತ. ಸ್ವಲ್ಪ ಇದಾದರೆ ಬಿದ್ದುಬಿಡೋದು. ಇವರು ತಮ್ಮನ್ನು ತಾವೇ ತಿವಿದುಕೊಂಡು ಹಾಡಗೂ ಒಡೆದಂಥ ನಷ್ಟಗಳನ್ನು ಹೊಂದಿದ್ದಾರೆ, ತಮ್ಮನ್ನು ತಾಮೇ. ಪ್ರಿಯರ ದೇವರ ಮಕ್ಕಳೇ, ಈಗಿರುವುದಾದರೆ ನೀನು ದೇವರಿಂದ ಏನು ಹೊಂದ್ಕೊಳ್ಳೋದಿಲ್ಲ. 20 ವರ್ಷ ಆಗಲಿ 30 ವರ್ಷ ಆಗಲಿ ಚಾಲೆಂಜ್. ಯಾಕೆಂದರೆ ಅನುಮಾನ, ಅಪನಂಬಿಕೆ ನಿನ್ನನ್ನು ದೇವರ ಸಮೀಪಕ್ಕೆ ಕರೆದುಕೊಂಡು ಬರೋದಿಲ್ಲ. ಸ್ವಲ್ಪವೂ ಸಂದೇಹ ಪಡೆದ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲಿಯುತ್ತಿರುವೆನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯೆಲ್ಲ ಚಂಚಲನಾಗಿದ್ದಾನೆ. 2 ಮನಸ್ಸುಳ್ಳವನು ಹೇಳ್ರಿ, ತನ್ನ ನಡತೆ ಚಂಚಲ ಹೇಳ್ರಿ, ಚಂಚಲ ಮನಸ್ಸು. ಇವಾಗ ಸ್ವಲ್ಪ ತಿಂಗೆ ಆಮೇಲೆ ಆ ಥರವಾಗಿದ್ದರೂ ಕೂಡ ನೀನು ನಂಬಿಕೆ ಕಳೆದುಕೊಳ್ತಿ. ಚಂಚಲ ಮನಸ್ಸುನೇ. ಇಲ್ಲಿ ಒಟ್ಟಿರ್ತದೆ ನೋಡಿ, ಗಾಳಿ ಒಟ್ಟು ಇಲ್ಲಿ ಸ್ವಲ್ಪ ಇರ್ತದೆ, ಅಲ್ಲಿ ಬಿರುಗಾಳಿ ಬೀಸಷ್ಟು ಇನ್ನು ಸ್ವಲ್ಪ ಹೊತ್ತು. ಈಗಿದ್ದು ಬಲ, ಈಗಿದ್ದ ವಿಶ್ವಾಸ ಇನ್ನು ಸ್ವಲ್ಪ ಹೊತ್ತಿಗಿರಲ್ಲ. ಕಳ್ಕೊಡ್ತಾ ಇದ್ದೀರಿ. ದೇವರ ಮೇಲೆ ನಂಬಿಕೆ ಇಲ್ಲ, ವಾಕ್ಯದ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ದೇವರ ಅಂಜೂರ ಮರವನ್ನು ಶಪಿಸ್ತಾ ಅದು ನೋಡಿದ ತಕ್ಷಣ ಒಣಗೋಗ್ಬಿಡ್ತಂಥದ್ದು. ಅಲ್ಲಿ ಶಿಷ್ಯರು, ಸ್ವಾಮಿ ಏನಪ್ಪ ನೀನೆಂದಿಗೂ ಫಲ ಕೊಡದ ಆಗಿರಲಿ, ನೀನು ಒಣಗಿ ಹೋಗು ಬೇರು ಸಹಿತ ಅಂದ್ಬಿಟ್ಟೆ ಯೇಸು ಸ್ವಾಮಿ. ಬಾಡೋಗ್ಬಿಡ್ತಂತೆ ಹಿಂದಲೇ. ಶಿಷ್ಯರಿಗೆ ಶಾಕು, ಏನು ಸ್ವಾಮಿ ಇಷ್ಟು ಪವರು, ನಾನು ಅಲ್ಲದೆ ನೀನು ಕೂಡ ಇದು ಮಾಡಬಲ್ಲೆ. ನಂಬಿಕೆ ಸ್ವಲ್ಪವೂ ಸಂದೇಹ ಪಡದೆ ಬೇರು ಸತ್ ಕಿತ್ಕೊಂಡೋಗಿ ಸಮುದ್ರದ ಬೀಳು ಅಂದರೆ ಅದು ನಿನ್ನ ಮಾತು ಕೇಳ್ತದೆ. ನಂಬಿಕೆ ಇಟ್ಟು ಪೂರ್ತಿ ಕೇಳಬೇಕು, ಅಪನಂಬಿಕೆ ಇರಬಾರ್ದು. ದೇವರ ಮಾತಿನಲ್ಲಿ ಚಂಚಲ ಇರಬಾರ್ದು, 2 ಮನಸ್ಸು ಇರಬಾರ್ದು, ಅವಿದ್ಯತೆ ಇಡಬಾರ್ದು. ತನ್ನ ನಡತೆಯೆಲ್ಲ ಚಂಚಲತೆ. ದೇವರು ಎಷ್ಟು ಸಾರಿ ఎన్నిసార్లు గద్దించినను విననలేనివాడు హఠాత్తుగా తెచ్చుకుంటాడు.
నేను అనుకోలేదం ఇట్లా అవుతుందని, ఇట్లా వస్తుందని అనుకోలేదు. ಏಮಿ ವಿನರು ದೇವ್ರ ವಾಕ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ. ನಂಬಿಕೆ ಅನ್ನುವುದ್ರ ಬಗ್ಗೆ ಯಾರು ನಂಬುತ್ತಾರೋ ಅವರು ದೇವ್ರ ಕಾರ್ಯ ನೋಡ್ತಾರೆ. ಕಣ್ಣಿಗೆ ಕಾಣದು ನಂಬಿಕೆ ಅನ್ನೋದು. ಹಲ್ಲೆಲೂಯಾ. ನೋಡಿ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ಪ್ರಾರ್ಥನೆ ಮಾಡ್ತಿ, ಗದ್ದಿಸ್ತಿ, ಈಗಲೂ ಕೂಡ ಹೋಗು ಯೇಸು ನಾಮದಲ್ಲಿ ಹೋಗಂತ ಗಟ್ಟಿಗೆ ಹೇಳ್ತಿರ್ತಾರೆ. ಮನಸ್ಸಿನಲ್ಲಿ ಸಂಶಯ, ಮನಸ್ಸಿನಲ್ಲಿ ಅಪನಂಬಿಕೆ, ನನಗೆ ಗೊತ್ತಿತ್ತಿದ ಆಗಲ್ಲ. ರಾತ್ರೆಲ್ಲ ಪ್ರಾರ್ಥನೆ ಮಾಡಿ నాకు తెలిసింటిది అయ్యలేదని. ಆ ಥರ ಪ್ರಾರ್ಥನೆ ಕೂಡ ನಿನ್ನ ಜೀವಿತದಲ್ಲಿ ಉದ್ಧಾರ ಆಗೋದಿಲ್ಲ. ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಹಲ್ಲೆಲೂಯಾ. ನೀನು ಯಾವುದು ಪ್ರಾರ್ಥನೆ ಮಾಡ್ತೀವಿ, ಒಳ್ಳೆಯದು ಮಾಡು. ಪ್ರಾರ್ಥನೆ ದೇವ್ರಿಗೆ ಮೆಚ್ಚಿ ಆಗಿರಲಿ. ಹೌದಾ? ಅವ್ರ ಮನೆ ಹಾಳೋಗಲಿ, ಇವ್ರು ಬಿದ್ದೋಗಲಿ, ಅವ್ರು ಬಿದ್ದೋಗಲಿ, ಇವ್ರ ಕುಟುಂಬ ಹಾಳೋಗಲಿ, ಇವರು ಕುಟುಂಬ ಅಗಲೋಗಲಿ, ಈ ಥರ ಪ್ರಾರ್ಥನೆ ದೇವ್ರು ಮೆಚ್ಚೋದಿಲ್ಲ. ಈ ಥರ ಅವ್ರ ವ್ಯಾಪಾರ ಬಿದ್ದೋಗಲಿ, ಇವ್ರ ವ್ಯಾಪಾರ ಎದ್ದಳ್ಳಿ, ಅವ್ರು ನನ್ನ ಮುಂದೆ ಅವ್ರ ಮನೆ ಬಿದ್ದೋಗಲಿ, ದಿಕ್ಕಿಲ್ದವರಾಗ್ಬಿಡ್ಲಿ, ನಾನೊಂದು ಉದ್ಧಾರ ಆಗಲಿ, ಈ ಥರ ಎಲ್ಲ ಪ್ರಾರ್ಥನೆ ದೇವ್ರಿಗೆ ಕೇಳಲ್ಲ. ಅವ್ರಿಗೆ ರೋಗ ಬರಲಿ, ನಾಶನ ಬರಲಿ, ಅವ್ರು ಕಿತ್ಕೊಂಡು ಹೋಗಲಿ, ನಾನೊಂದೇ ಬೇಸಿರಲಿ. ಈಗ ಎಂಥ ಜನ ಇದ್ದಾರೆ ಗೊತ್ತಾ? ಸ್ವಂತ ಮನೆಯಲ್ಲೇ ಅಣ್ಣ ತಮ್ಮರು ಹಾಳಾಗೋದು ಇಷ್ಟಪಡ್ತಾರೆ, ಅಕ್ಕ ತಂಗಿರು ಹಾಳಾಗೋದು ಇಷ್ಟಪಡ್ತಾರೆ. ತಂದೆ ತಾಯಿ ಬ್ಯಾನ ಬಂದು ಬಿದ್ದರೂ ಕೂಡ ಲೆಕ್ಕಲದ ಜನ ಇದ್ದಾರೆ. ಈಗ ಒಂದೇ ಮನೆಯಲ್ಲಿ ಒಂದೇ ರಕ್ತದಲ್ಲಿ ಹುಟ್ಟಿದವರು, ಇನ್ನಕ್ಕ ಹೊರಗಡೆ ಹೇಗಿದ್ದಾರೆ, ಬೇರೆಯವರು ಹೆಂಗೆ? ಹಲೋ, ನಾ ತಮ್ಮಡು, ನನ್ನ ಅಕ್ಕ, ನಾದೇ, ನೀವು ಪರರ ಮೇಲೂ ಬೇರೆಯವರ ಮೇಲೂ. ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವರು ಹೇಳಿದಂತೆ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವೆಂದು ನಂಬಿರಿ. ಆಮೆನ್. ನಂಬಕ್ಕೆ ನೀನು ನಂಬಿಕೆ ದೇವರನ್ನು ಮೆಚ್ಚಿಸ್ತೀನಿ. ನಂಬಿಕೆ ಇಲ್ಲದ ನೀನು ಎಷ್ಟು ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಎಷ್ಟು ನೀನು ಚರ್ಚ್ ಬಂದರೂ ಕೂಡ ವೇಸ್ಟ್ ಕ್ಯಾಂಡಿಡೇಟ್, ವ್ಯರ್ಥ. ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ದೇವ್ರ ಮಾತು ಸುಳ್ಳಾಗಲ್ಲ. ನಂಬಿಕೆ ಅಂದರೆ ಏನು ಮಾಡಿದ್ರೆ ಇದಲ್ಲದ ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ, ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಪವಿತ್ರಾತ್ಮನು ಹೇಳ್ತಾ ಇದ್ದಾನೆ, ನಿನ್ನ ಆಶೀರ್ವಾದಕ್ಕೆ, ನಿನ್ನ ಸಮಸ್ಯೆಗೆ ಕ್ಷಮಿಸದೆ ಹೋಗುವುದು ಕೂಡ ಅಡ್ಡಿಯಾಗಿರ್ತದೆ. ಹಂಗಂತೇಳಿ ಕ್ಷಮಿಸೋದವ್ರನ್ನೇ ಕ್ಷಮಿಸಿ ಅವ್ರನ್ನೇ ಇಟ್ಕೊಂಡು ರಾಸ್ಕೊನಿ ಪೂಸ್ಕೊನಿ ಪೆಟ್ಟಿ ತಿನ್ನಿ ದೇವಡನ್ನು ಅಡಗದ ಮಂದಿಗೆ ಪಿರಿಸ್ಕೊಂತೀನಿ, ಈ ಥರ ಅಲ್ಲ. ಕ್ಷಮಿಸಿರಿ, ಕ್ಷಮಿಸಿ ಬಿಟ್ಟುಬಿಡು, ಮತ್ತೆ ಕರ್ಕೊಂಡು ಮತ್ತೆ ಸಮಸ್ಯೆ ತಂದ್ಕೋಬೇಡ. ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿಬಿಡುವನು. ನಿನ್ನ ತಪ್ಪು, ನಿನ್ನ ಪಾಪಗಳು ಕ್ಷಮಿಸಬೇಕಾದ್ರೆ ನೀನು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸಲೇಬೇಕು. ಕ್ಷಮಿಸದೆ ಹೋದ್ರೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳಲ್ಲ. ಅದಕ್ಕೆ ಕಾಠಿಣ್ಯತ, ಇಲ್ಲಿ ಬಂದರೂ ಕೂಡ ಹೃದಯದಲ್ಲಿ ಕಾಠಿಣ್ಯತ, ಮೊಂಡಿತನ. ನಾನೇನು ಕಾಣಲ್ಲ, ಹೊರಗೆ ಕಾಣಲ್ಲ, ಹೌದಿಲ್ಲ, ಹೊರಗೆ ಕಾಣಲ್ಲ. ಏನಂಗೆ ನಾನು ದೊಡ್ಡ ಪ್ರಾರ್ಥನಾ ಪರಳ, ನನಗೆ ಏನು ಹಿಂಗೆ ಇದು ನನಗೆ ಬಂದು ನಿಂತ್ಕೊಂಡ್ಬಿಟ್ರೆ ಕಾಣಲ್ಲ ಅಂತಾನೆ. ದೇವರಿಗೆ ಪಟ್ಟ ಬಯಲು ಕನ್ನಡಿ ಅಂತ ಇದೆ. ನೀನು ಕರ್ಣ ಮುಂದೆ ನಿಂತ್ಕೊಳ್ತೀಯಲ್ಲ, ಹಂಗೆ ಇಲ್ಲಿ ದೇವರು ಪವಿತ್ರಾತ್ಮನ ಮುಂದೆ ನಿನ್ನ ಹೃದಯ ಎಲ್ಲ ಬಯಲಾಗ್ತದೆ. ಬರೀ ಪವಿತ್ರಾತ್ಮನಿಗೊಂದ ದೇವರಿಗೆಲ್ಲ ನೋಡ್ಕೊತೀನಲ್ಲ, ದೇವರ ದಾಸರು ಕೂಡ ದೇವರು ನಿನ್ನ ಕನ್ನಡಿ ಪಟ್ಟ ಬಯಲು. ಅದಕ್ಕೆ ಮಾತಾಡುವಾಗ ನೀನು ಸರಿ ಮಾಡಬೇಕು, ಸರಿ ಮಾಡ್ಕೊಳ್ಬೇಕು. ನನಗೆಲ್ಲ ಅವ್ರಿಗೆ ಅಂತಲ್ಲ,
ನಾನು ಹೆಸರಿಟ್ಟು ಹೇಳೋದಾದ್ರೆ ಭಾಳ ಹೇಳ್ತೀನಿ, ಎಲ್ಲದಕ್ಕೆ ಹೇಳ್ತೀನಿ. ಯಾಕೆ ಹೇಳೋದಿಲ್ಲ? ನಿನಗೆ ಗೊತ್ತು, ನಿನ್ನ ಅಂತರಂಗದಲ್ಲಿ ನಿನಗೆ ಇದು ನಿನಗೆ ಗೊತ್ತು ಮಾಡಿಕೊಂಡು ದೇವ್ರಿಗೆ ಮೊಂಡಿತನ, ಕಾಠಿಣ್ಯತ, ಚಂಚಲ ಮನಸ್ಸು, ಎರಡು ಮನಸ್ಸು, ನಿನ್ನ ನಡತೆಯಲ್ಲ ಹಿಂಗೆ ಇದ್ದರೆ ಏನು ಹೊಂದಿಕೊಳ್ಳೋದಿಲ್ಲ. ನಿಂತ್ಕೊಂಡು ಕ್ಷಮಿಸು, ಪ್ರಾರ್ಥನೆ ಮಾಡಿ ವಿಶ್ವಾಸದಿಂದ, ಏನು ಬೇಕು ಕೇಳು, ತಪ್ಪದ ದೇವರು ಕೊಡ್ತಾನೆ. ಇದುವರೆಗೂ ನಾವು ಬೆಳೆದೀವಿ ಅಂದರೆ ನಮ್ಮ ವಿಶ್ವಾಸದಿಂದ. ನಮ್ಮನ್ನು ಆಶೀರ್ವದಿಸಂತ ದೇವ್ರು ನಿನ್ನನ್ನು ಕೂಡ ಆಶೀರ್ವದಿಸ್ತಾನೆ. ದೇವ್ರಿಗೆ ಮಾತುಗಳು ಆಶೀರ್ವದಿಸಲಿ. ಕಣ್ಮುಚ್ಕೊ, ನಿನ್ನ ಕೈಗಳೆತ್ತು ಕೇಳು. ಯಾರನ್ನು ಕ್ಷಮಿಸ್ಬೇಕು? ಇಲ್ಲೆಲ್ಲ ಮನೆಗೆ ಹೋದಾಗ ಕೂಡ ಒಂದೇ ರೀತಿ ಇವ್ರು, ಮತ್ತೆ ಇಲ್ಲೊಂದೇ ಬಣ್ಣ ಹಾಕ್ಕೋಬೇಡ. ನೀನು ಏನಿದ್ಯೋ ಹೊರಗೆ ಇದೆಯೋ ಒಳಗೆ ಹಂಗೆ ಇರಬೇಕು, ಒಳಗೇನಿರ್ತೀವೋ ಹೊರ ಹಂಗೆ ಇರಬೇಕು. ಎರಡು ರೀತಿಯಾಗಿ ಜೀವಿಸ್ಬೇಡ. ಪರಿಶುದ್ಧ ಪ್ರೇಮನಿ ಸ್ತೋತ್ರ ಸ್ವಾಮಿ. ಯಾರಾದರೂ ಈ ಪ್ರಾರ್ಥನೆ ಬೇಡಿದ್ದರು, ಆ ಪ್ರಾರ್ಥನೆ ಕೇಳಿ ಅವರ ಅವಶ್ಯಕತೆಗಳನ್ನು ತೀರಿಸು, ಅವರನ್ನು ಆಶೀರ್ವದಿಸು. ಆರೋಗ್ಯ, ಆಯುಷ್ಯ ಕೊಡು, ಬಲ ಕೊಡು, ಶಕ್ತಿ ಕೊಡು. ಈಗ ಹಾಡಿಯೊಳಗೆ ನಮ್ಮ ಸಂಗಡ ನೀರಬೇಕಾಗಿ ಓದು ಸ್ವಾಮಿ. ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ಯಾರ ಮೇಲೆ ವಿರುದ್ಧವಿದ್ದರೆ ಅವರನ್ನು ಕ್ಷಮಿಸು. ಆಗ ಪರಲೋಕದಲ್ಲೂ ತಂದೆ ನಿನ್ನ ತಪ್ಪುಗಳು ಸಹ ಕ್ಷಮಿಸುವೆನಂತ. ಸ್ವಾಮಿ, ನಮ್ಮ ತಪ್ಪುಗಳು ನಾವು ಏರನ್ನು ಮಾಡಿದರೂ ಕ್ಷಮಿಸ್ತಾ ಇದ್ವಿ. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಮತ್ತು ಹಾಡಿನಲ್ಲಿ ಆರಾಧನೆ ಬಲ ಕೊಟ್ಟು ನಡೆಸಬೇಕಾಗಿ ಎಲ್ಲ ಮಹಿಮೆನಿಗೆ ಯೇಸುವಿನ ಹೆಸರನ್ನು ಬೇಡಿದ್ದೇನೆ ಸ್ವಾಮಿ. ಹಲ್ಲೆಲೂಯಾ.